ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ 100% ರೆಸಿಡೆನ್ಸಿ ಲೇಔಟ್ ಅಲ್ಲಿ ಇರುವಂತದ್ದು. ಮೆಟ್ರೋಗೆ ಜಸ್ಟ್ ನಮಗೆ 2.2 ಕಿಲೋಮೀಟರ್ ದೂರದಲ್ಲಿರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿಯಾಗಿ ಬಿಲ್ಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಎಲಿವೇಶನ್ ನೋಡ್ರಿ, ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಯಾವ ಎಲಿವೇಶನ್ ಇದೆಯೋ ಆ ಎಲಿವೇಶನ್ ನಮಗೆ ಮಾಡಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೇಮ್ ಬೋರ್ಡ್ ಗಳ ನಮಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಗೇಟ್ ನೋಡೋದಾದ್ರೆ ನೋಡಬಹುದು, ಫುಲ್ ಕವರ್ಡ್ ಆಗಿದೆ. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಬ್ರಾಂಡೆಡ್ ಯೂಸ್ ಮಾಡಿರುವಂತಹ ಗೇಟ್ ಕೂಡ ನಮಗೆ ಕವರ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೇಮ್ ಬೋರ್ಡ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಲೈಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ರೋಡ್ ಬಿಡ್ತು ಬಂದ್ಬಿಟ್ಟು ನಮಗೆ 25 ಅಡಿ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು. ಈ ಮನೆಗೆ ಓನ್ ಬೋರ್ವೆಲ್ ಕೂಡ ಪ್ರಾವಿಷನ್ ಮಾಡಿದರೆ. ಬನ್ನಿ ವೀಕ್ಷಕರು, ಈಗ ಗ್ರೌಂಡ್ ಫ್ಲೋರ್ ಇರುವಂತಹ ಕಾರ್ ಪಾರ್ಕಿಂಗ್ ನ ನೋಡೋಣ. ಈಗ ಮನೆ ಒಳಗಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಇನ್ನ ನಮಗೆ ವರ್ಕ್ಗಳು ಪೆಂಡಿಂಗ್ ಇದೆ. ಎಸ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿಲ್ಲ. ಇನ್ನು ಆಸಿಡ್ ವಾಶ್ ಕೂಡ ನಮಗೆ ಕಂಪ್ಲೀಟ್ ಆಗಿಲ್ಲ. ಬಟ್ ನಮಗೆ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ವೆನ್ನೀರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿರೋದು. ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆಯಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಆರಾಮಾಗಿ 3 ಕಾರ್ಗಳು ನಾವು ಪಾರ್ಕ್ ಮಾಡ್ಕೊಬಹುದು. ಇಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. 1/2 ವೆಟ್ರಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ಫ್ಲೋರಿಂಗ್ ಅಲ್ಲಿ. ಆಮೇಲೆ ಈ ಮನೆ ಸೆಟ್ ಬ್ಯಾಕ್ ನೋಡಿ, ಈ ಪೋರ್ಷನ್ ಅಲ್ಲಿ ನಮಗೆ 2 ಅಡಿ ಸೆಟ್ ಬ್ಯಾಕ್ ಕೂಡ ನಮಗೆ ಬಿಟ್ಟಿರುವಂತದ್ದು. ಫುಲ್ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಈ ಮನೆ ಮುಂದೆಗಡೆ ಕೂಡ ನಮಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಫುಲ್ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 80 ಫೀಟ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಹಾಲಿಡೇ ವಿಲೇಜ್ ರೋಡ್, ಸತ್ವಾ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗೆ ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆ, ಇದು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು ಲಪತ್ರ ಆಂಟಿಸ್ಕೈಟ್ ನ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಐಟಮ್ಸ್ ಗಳನ್ನ ತಗೊಂಡು ಹೋಗೋದಕ್ಕೂ ಕೂಡ ಜಾಗನ ಬಿಟ್ಟಿದ್ದಾರೆ. ವಾಲ್ ಗಳಿಗೆ ನೋಡಬಹುದು ಒಳ್ಳೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ ಫುಲ್ ಗ್ರಿಲ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸಾರಿ, ಇದು WPC ವರ್ಕ್ ಅಲ್ಲ, ಇದು POP ವರ್ಕ್. ಇದು WPC ತರ ಸ್ಟ್ರಕ್ಚರ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಸೇಮ್ ನಮಗೆ WPC ತರನೇ ಕಾಣಿಸುತ್ತೆ. ಇದು POP ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನೋಡಬಹುದು. ಮೇನ್ ವಾಸ್ಕಲ್ ಬಾರ್ಡರ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ವಾಲ್ ಗಳ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆಗೆ ಆಲ್ಮೋಸ್ಟ್ ಸೇಫ್ಟಿನ ಮಾಡಿರುವಂತದ್ದು. ಯಾರೇ ಅನದರ್ ಪರ್ಸನ್ಸ್ ಬಂದ್ರು ಕೂಡ ಮೈನ್ ಡೋರ್ ಇಂದಾನೆ ಎಂಟ್ರಿ ಆಗುವಂತದ್ದು. ಓಕೆ ವೀಕ್ಷಕರ, ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈನ್ ಡೋರ್ ಮುಂದೆ ನಿಂತಿದ್ದೀನಿ. ಮೈನ್ ಡೋರ್ ನಮಗೆ ಈ ತರ ಇದೆ. ಒಳ್ಳೆ ಕರೆನ್ಸಿರಲ್ಲಿ ಸೆಂಟ್ರಲ್ ಕೂಡ ನಮಗೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಪೈಂಟ್ ಕೂಡ ನಮ್ಗೆ ಆಗಿರುವಂತದ್ದು. ಆಮೇಲೆ ಮನೆ ನೋಡಿ, ಫುಲ್ ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು. ಲಕ್ಸುರಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಆಸಮ್ ಆಗಿದೆ. ಆಮೇಲೆ ಹಾಲು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಗ್ರ್ಯಾಂಡ್ ಆಗಿದೆ. ಸೆಂಟ್ರಲ್ಲಿ ಕೂಡ ನಮಗೆ ವುಡ್ ಕೂಡ ಯೂಸ್ ಮಾಡಿದ್ದಾರೆ. ಅಲ್ಲಿ ಫ್ಯಾನ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ, ಆ ಪೋರ್ಷನ್ ಅಲ್ಲಿ ಕೂಡ ನಾವು ಒಂದು ಝೂಮರ್ ಲೈಟ್ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಬಹುದು. ವುಡ್ ಎಲ್ಲ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ವಿಂಡೋಗಳಿಗೆ ಏನಿದೆ ಅದೆಲ್ಲ ನಮಗೆ ಟೀ ಕುಡ್ ಅಲ್ಲಿ ಯೂಸ್ ಆಗಿರುವಂತದ್ದು. ಶಟರ್ಸ್ ಎಲ್ಲ ನಮಗೆ ಟೀ ಕುಡ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ವೆನ್ನೀರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಇನ್ನ ಈ ಪೋರ್ಷನ್ ಏನಿದೆ, 3 ಪೋರ್ಷನ್ ಇದೆ, ಅಲ್ಲೆಲ್ಲ ನಮಗೆ ಲೈಟಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಿನ್ನ ವರ್ಕ್ ನಮಗೆ ಇನ್ನ ಕಂಪ್ಲೀಟ್ ಆಗಿಲ್ಲ. ಈ ತರ ಇದೆ ನೋಡಿ. ಫುಲ್ ಹಾಲ್ ಫುಲ್ ವೆನ್ನೀರ್ ಅಲ್ಲಿ ಕಂಪ್ಲೀಟ್ ಮಾಡಿ ಲಕ್ಸುರಿ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಸಮ್ ಆಗಿದೆ. ಆಮೇಲೆ ಈ ಫ್ಲೋರಿಂಗ್ ನೋಡಬಹುದು. ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಶೈಲಿಯಲ್ಲಿ ಇರುವಂತಹ ವೆಟ್ರೋಫೈ ಟೈಲ್ಸ್. ಇದು 4/6 ಇರುವಂತಹ ವೆಟ್ರೋಫೈ ಟೈಲ್ಸ್. ಈಗ ತುಂಬಾ ಮನೆಗಳಲ್ಲಿ ನಾನು 40-60 ಮನೆಯಲ್ಲೆಲ್ಲ ನೋಡಿದೀನಿ ಇಂಥ ಟೈಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. ಬಟ್ ಒಳ್ಳೆ ಸಖತ್ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಫ್ಲೋರಿಂಗು 4/6 15 mm ಥಿಕ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಹತ್ರನೂ ಅಷ್ಟೇ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಆಗಿದೆ. ವಿತ್ ಸ್ಟೋರೇಜ್ ಇದೆ. ವಿತ್ UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ SS ವರ್ಕ್ ಒಂದು ಪೆಂಡಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲೂ ಅಷ್ಟೇ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಪೂಜಾ ಮನೆ ಬರುತ್ತೆ. ಇಲ್ಲಿ ನಮಗೆ ಒಂದು ಗ್ರಾನೈಟ್ ಸ್ಲಾಬ್ ಮತ್ತೆ ಒಂದು ಬಾಕ್ಸ್ ನ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ 2/4 ವೆಟ್ರಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ
ಬಾರ್ಡರ್ ಒಂದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ, ಸೆಂಟರ್ ಒಂದು ಗ್ಲಾಸ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಪಕ್ಕದಲ್ಲಿ ಬರುವಂತದ್ದೇ ಕಿಚನ್. ಎಷ್ಟು ದೊಡ್ಡದಾಗಿದೆ ನೋಡಿ. ಬಟ್ ಈ ಕಿಚನ್ಗೆ ತುಂಬಾ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ಸ್ಟವ್ಗೆ, ಇಲ್ಲಿ ಸಿಂಕ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾ ಗಾರ್ಡ್ಗೂ ಕೂಡ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲಿ ನಮಗೆ ಚಿಮ್ಮೆಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಅದ್ರ ಪಕ್ಕದಲ್ಲಿ ನಮಗೆ ಯುಟಿಲಿಟಿಗೂ ಕೂಡ ನಮಗೆ ಪ್ರಾವಿಷನ್ ಇದೆ. ಇನ್ನ ಸ್ಪೇಸ್ ವಿಷಯದಲ್ಲಿ ಏನಾದ್ರು ಬಂದ್ರೆ, ಇಲ್ಲಿ 3 ಬ್ಯಾಸ್ಕೆಟ್ ಗಳು ಕಾಣಿಸ್ತಾ ಇದೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ 3 SS ಬ್ಯಾಸ್ಕೆಟ್ ಇದೆ. ಇಲ್ಲಿ 360 ಡಿಗ್ರಿ ಒಂದು ಬಾಕ್ಸ್ ಕೂಡ ಇರುವಂತದ್ದು ಈ ಪೋರ್ಷನ್ ಅಲ್ಲಿ. ಇಲ್ಲಿ 360 ಡಿಗ್ರಿ ಒಂದು ಬಾಕ್ಸ್ ಇರುವಂತದ್ದು. ಆಮೇಲೆ ಇಲ್ಲಿ ಕೂಡ ನಮಗೆ 3 ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಬ್ಯಾಸ್ಕೆಟ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಪ್ಯಾಂಟಮ್ ಬಾಕ್ಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಓವೆನ್ ಇಟ್ಕೊಳ್ಳೋದಕ್ಕೂ, ಮಿಕ್ಸಿ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾಲ್ಗೂ ಕೂಡ ನಮಗೆ ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡೋದಾದ್ರೆ ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಮಾಡಿರುವಂತಹ ಡೈನಿಂಗ್ ಏರಿಯಾ ಇದು. ತಕ್ಕನಾಗೇನೆ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಷ್ಟು ಜಾಗ ಕಿಚನ್ ಅಲ್ಲೇ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ ಟೇಬಲ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಹ್ಯಾಂಡ್ ವಾಶ್ ಕೂಡ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ವಾಲ್ಗೂ ಕೂಡ ನಮಗೆ 2x4 ವೆಟ್ರಿಫೈಟರ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಅಲ್ಲೊಂದು ನಮಗೆ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಬರುತ್ತೆ. ಈ ಪೋರ್ಷನ್ ಓಪನ್ ಇದೆ. ಇದು ಇಲ್ಲೆಲ್ಲ ಗ್ಲಾಸ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನ ಡೈನಿಂಗ್ ಟೇಬಲ್ ಗೆ ಸಂಬಂಧಿಸಿದಂತೆ ಪಿಂಗಾಣಿ ಐಟಮ್ಸ್ ಗಳನ್ನ ವಿತ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಈ ಪೋರ್ಷನ್ ಇಂಟೀರಿಯರ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಕೂಡ ನಮಗೆ ಸ್ಟೋರೇಜ್ ಇದೆ. ಬಟ್ ಕಿಚನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿ ಇರೋ ಜಾಗನ ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫಸ್ಟ್ ಫ್ಲೋರ್ ಎಲ್ಲ ಫ್ಲೋರಿಂಗ್ ಹೋಗಿ ನಮಗೆ 4x6 ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ರೋಡ್ ಸೈಡ್ ಗೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಯುಟಿಲಿಟಿ ಇದೆ. 2 ಅಡಿಯನ್ನು ಬಿಟ್ಟಿದ್ದಾರೆ ಇಲ್ಲಿ. ಈ ವಾಲ್ಗಳಿಗೆ ನಮಗೆ ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ರೆ ಮುಂದೆಗಡೆ ಟಫನ್ ಗ್ಲಾಸ್ ಒಂದು ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದು ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಶವರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮನೆ ಮುಂದೆಗಡೆ ನೋಡಿ, ಆಲ್ರೆಡಿ ಎದುರುಗಡೆ ಮನೆಯಲ್ಲಿ ಒಂದು ಸಂಸಾರ ಇದ್ದಾರೆ. ಇಲ್ಲೊಂದು ಕನ್ಸ್ಟ್ರಕ್ಷನ್ ಕೂಡ ಆಗ್ತದೆ. ಸುತ್ತಲೂ ಈಗ ಡೆವಲಪ್ ಆಗ್ತಾ ಇರುವಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಎಷ್ಟು ಲಕ್ಸುರಿ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಾಲ್ ಅಂತೂ ಅದ್ಭುತವಾಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ವೆಲ್ಕಮ್ ಮಾಡಿಕೊಳ್ಳೋದೆ ಈ ಸ್ಟಡಿ ಏರಿಯಾ. ಚೆನ್ನಾಗಿದೆ ನೋಡಿ. POP ವರ್ಕ್ ಆಗಿದೆ. ಸ್ಟಡಿ ಯೂನಿಟ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಓಕೆ, ನಾವು ಎಕ್ಸಾಕ್ಟ್ ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಪೋರ್ಷನ್ ಅಲ್ಲಿ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. ಫುಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಡ್ರೆಸ್ಸಿಂಗು, ಮಿರರ್ ಒಂದು ಪೆಂಡಿಂಗ್ ಇರುವಂತದ್ದು. ಹಿಂದೆಗಡೆ ವಿತ್ ಸ್ಟೋರೇಜ್ ಕೂಡ ಇದೆ. ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಾಟ್ ಅಲ್ಲಿ ಕೂಡ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೆಲ್ಲ ಹ್ಯಾಂಡಲ್ಸ್ ಕೊಟ್ಟಿದಾರಲ್ಲ, ಅದನ್ನೆಲ್ಲ ನಾವು ಯೂಸ್ ಮಾಡಿ ನಾವು ಏನಾದ್ರು ಸ್ಟೋರೇಜ್ ಕೂಡ ನಾವು ಕಾಟ್ ಒಳಗಡೆ ಅಂದ್ರೆ ಬೆಡ್, ಈ ಮಂಚದ ಒಳಗಡೆ ಕೂಡ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಮತ್ತೆ ಓಡಾಡಕ್ಕೆ ತುಂಬಾನೇ ಜಾಗನೇ ಇದೆ ಅಂತ ಹೇಳ್ಬೋದು ನೋಡಿ. ಈ ಪೋರ್ಷನ್ ಅಲ್ಲೂ ನಮ್ಗೆ ಒಂದು 3 ಅಡಿ ಜಾಗ ಇದೆ ಓಡಾಡಕ್ಕೆ. ಆ ಪೋರ್ಷನ್ ಅಲ್ಲಿ ನಮ್ಗೆ 3 ಅಡಿ ಇದೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ 3 ಅಡಿ ಇರುವಂತದ್ದು. ಒಳ್ಳೆ ಲೊಕೇಶನ್, ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ನಮ್ಗೆ ಬಂದಿದೆ. ಈ ಪೋರ್ಷನ್ ಅಲ್ಲಿ ಬಾಲ್ಕನಿಗೂ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ರೆ, ವಾಲ್ಗಳಿಗೆ ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಬರುತ್ತೆ. ಇದು ಬಾಲ್ಕನಿ ಏರಿಯಾ. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಮೆಟ್ರೋಗೆ 2.2 ಕಿಲೋಮೀಟರ್, ಅಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಗೆ 2.2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಈ ರೂಮ್ ಗಳ ಡೋರ್ ಎಲ್ಲ ನೋಡ್ಬೋದು, ಪಾಲಿಶಿಂಗ್ ಡೋರ್ ಅಂತಾನೆ ಹೇಳ್ಬೋದು ನೋಡಿ. ಗ್ಲಾಸಿ ಫಿನಿಶಿಂಗ್ ಆಗಿರುವಂತಹ ಪಾಲಿಶಿಂಗ್ ಡೋರು. ಮತ್ತೆ ಈ ಫ್ರೇಮ್ಸ್ ಎಲ್ಲ ನಮಗೆ ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡಿ, ಎಷ್ಟು ಜಾಗ ಇದೆ ಅಂತ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ತಕ್ಕನಾಗಿನೇ POP ವರ್ಕ್ ವಿತ್ ಪ್ರೊಫೈಲ್ ಲೈಟ್ ಅಲ್ಲಿ ನಮ್ಗೆ
ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಇರೋದ್ರಿಂದ ಒಂದು ವಿಂಡೋ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇದು ಬಂದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ವಾರ್ಡ್ರೋಬ್. ಇಲ್ಲಿ ಯೂಸ್ ಮಾಡಿರೋ ಲ್ಯಾಮಿನೇಟ್ ಯೂನಿಟ್ ಒಂಥರ ಫನ್ ಆಗಿ ಸಕಲಾಗಿದೆ ಅಂತಾನೆ ಹೇಳ್ಬೋದು. 2 ಸ್ಲೈಡಿಂಗ್ ಡೋರ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 2x4 ವೆಟ್ರೋ ಮೆಟೀರಿಯಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕರ್ಟ್ ವೆಟ್ರೋ ಮೆಟೀರಿಯಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಇಲ್ಲಿ ಏನಂದ್ರೆ ಕಾಟಿಗೆ ಪ್ರಾವಿಷನ್ ಮಾಡಿಲ್ಲ. ಬಟ್ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಗ್ರಾನೈಟ್ ನಮ್ಗೆ ವರ್ಕ್ ಆಗಿದೆ. 45mm ಗ್ರಾನೈಟ್ ನಮ್ಗೆ ಯೂಸ್ ಆಗಿರುವಂತದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇದೀನಿ. ಗ್ರೋಟಿಂಗ್ ಕೆಲಸ ಮಾಡ್ತಾ ಇದಾರೆ. ಬಾರ್ಡರ್ ಎಲ್ಲ ಗ್ರೋಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ ಸೇಮ್ ಹ್ಯಾಸ್ ಇಟ್ ಇಸ್ ಹಾಗೆ ಇದೆ ಅಂತ ಹೇಳ್ಬೋದು. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನೋಡಬಹುದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ಇದೆ. ಈ ಪೋರ್ಷನ್ ಆಲ್ರೆಡಿ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ಗೆ 2 ಟಿವಿ ಕ್ಯಾಬಿನೆಟ್ ವಿತ್ 2 ಕಾಟ್ ನ ಮಾಡಿರುವಂತದ್ದು. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಕಾಟ್ ಮಾಡಿಲ್ಲ. ಈ ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಮಗೆ ಬಾಲ್ಕನಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೈನ್ ಡೋರ್ ನೋಡಿ, ರೂಮ್ ಅಲ್ಲಿ ಇರುವಂತಹ ಡೋರ್. ಇದು ಕೂಡ ನಮಗೆ ಪಾಲಿಶಿಂಗ್ ಆಗಿರುವಂತಹ ಡೋರ್ ಬರುತ್ತೆ. ಒಳಗೆ 2x4 ವೆಟ್ರೋ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಮುಂದೆಗಡೆ ಟಫನ್ ಗ್ಲಾಸ್ ಕೂಡ ನಮಗೆ ಬರುತ್ತೆ. ಬಾತ್ರೂಮ್ ನೋಡಿ, ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇದೇ ತರ ಬರುತ್ತೆ. ಈ ಪೋರ್ಷನ್ ನಮಗೆ ಇದೇ ತರ ಬರುವಂತದ್ದು. ಕೆಳಗಡೆ ಬಾತ್ರೂಮ್ ತೋರಿಸಿಲ್ಲ. ಸೇಮ್ ಈ ಬಾತ್ರೂಮ್ ನೋಡೋ ಅಷ್ಟೇ ಸೇಮ್ ಏನ್ ಮೆಜರ್ಮೆಂಟ್ ಇದೆ ಸೇಮ್ ಮೆಜರ್ಮೆಂಟ್ ಕೆಳಗಡೆ ಬರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿ ಸ್ಕರ್ಟ್ ವೆಟ್ರೋ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗೂ 2x4 ವೆಟ್ರೋ ಮೆಟೀರಿಯಲ್ಸ್ ನ ಯೂಸ್ ಮಾಡಿರುವಂತದ್ದು. ಜಾಗ್ವರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ಹಾಕೊಡ್ತಾರೆ. ಒಳ್ಳೆ ಬ್ರಾಂಡ್ ಕ್ವಾಲಿಟಿಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ ಫ್ಲೋರಿಂಗ್ ಗ್ರೋಟಿಂಗ್ ಕೆಲಸ ನಡೀತಾ ಇದೆ. ಇದು ಬಂದು ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ಅಷ್ಟೇ ಗ್ರೀನ್ ಅಂಡ್ ಬ್ರೌನ್ ಮಿಕ್ಸ್ ಆಗಿರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಅಂಚ್ ಕೆಲಸ ಕೂಡ ಆಗಿದೆ. ಇಲ್ಲಿ ನೋಡಿ, ಸಪರೇಟ್ ಆಗಿ ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮಗೆ ಬೈಫರ್ಕೇಶನ್ ಮಾಡಿರುವಂತದ್ದು. ಒಂದು ಮ್ಯಾನ್ಯುಯಲ್ ಆಗಿ ಕೂಡ ನಾವು ಬಟ್ಟೆ ವಾಶ್ ಮಾಡ್ಕೊಬಹುದು, ಮತ್ತೆ ವಾಷಿಂಗ್ ಮಿಷಿನ್ ಕೂಡ ನಾವು ಯೂಸ್ ಮಾಡಬಹುದು. ವಾಲ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ವೆಟ್ರೋ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಗಾರ್ಡನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಆ ಲೊಕೇಶನ್ ಈ ಪೋರ್ಷನ್ ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಾವು ಯಾವ ಲೊಕೇಶನ್ ಅಲ್ಲಿ ಇದೀವಿ ಅಂದ್ರೆ ಈ ಪೋರ್ಷನ್ ನೋಡಿ, ಇಲ್ಲಿಂದ ನಮ್ಗೆ KSIT ಕಾಲೇಜ್ ಇದೆ ನೋಡಿ. ಇದು KSIT ಬಾಯ್ಸ್ ಹಾಸ್ಟೆಲ್ ಇದೆ. ಬಾಯ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ನಮಗೆ ಕುಮಾರನ್ ಸ್ಕೂಲ್ ಇರುವಂತದ್ದು. ಕುಮಾರನ್ ಸ್ಕೂಲ್ ಜಸ್ಟ್ ನಮ್ಗೆ 1 ಕಿಲೋಮೀಟರ್ ಇದೆ ಅಂತಾನೆ ಹೇಳ್ಬೋದು. ಇನ್ನ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಇದು ನಮ್ಗೆ ಸತ್ವ ಬ್ಯಾಕ್ ಸೈಡ್ ಅಲ್ಲೇ ಇರುವಂತದ್ದು. ನಾವು ಇಲ್ಲೆಲ್ಲ ನಾವು ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಸತ್ವ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಆಮೇಲೆ 80 ಫೀಟ್ ಪ್ಯಾರಲರ್ ಅಂದ್ರಲ್ಲ, ಇದೇ ನಮ್ಗೆ 80 ಫೀಟ್ ಎಂಡ್, 80 ಫೀಟ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಈ ಪೋರ್ಷನ್ ಎಲ್ಲ ನಮಗೆ ಕಮರ್ಷಿಯಲ್ಸ್ ಗಳು ಬರುತ್ತೆ. ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ ನೋಡಿ. 80 ಫೀಟ್ ಎಂಟ್ರಿ ಆಗ್ತಾ ಇರುವಂತಹ ವೆಹಿಕಲ್ ಗಳದು. 80 ಫೀಟ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಒಳ್ಳೆ ರೇಟ್ ಅಲ್ಲಿ, ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ ಐಫೈ ಎಲಿವೇಶನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿಗೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಮತ್ತೆ ಏನಾದ್ರು ಪ್ರಾಪರ್ಟಿಗಳಿಗೆ ಏನಾದ್ರು ಏಕಾತ ಏನಾದ್ರು ನೋಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಬ್ಯಾಂಕ್ಗೆ ಏನಾದ್ರು ಲೋನ್ ಏನಾದ್ರು ನೋಡ್ತಾ ಇದೆ, ಪ್ರಾಪರ್ಟಿ ಮೇಲೆ ಏನಾದ್ರು ಕನ್ಸ್ಟ್ರಕ್ಷನ್ ಲೋನ್, ಮಾರ್ಟ್ಗೇಜ್ ಲೋನ್ ಏನಾದ್ರು ನೋಡ್ತಾರೆ, VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.